ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ನಾನು ಗೋಲ್ಡನ್ ಫೇಶಿಯಲ್ ಹೇಗೆ ಮಾಡೋದು, ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತು ಸೂಪರ್ ಆದಂತಹ ರಿಸಲ್ಟ್ ಕೊಡುತ್ತೆ. ಏನಾದರೂ ಸ್ಪೆಷಲ್ ಆದಂಥ ಫಂಕ್ಷನ್ ಇದ್ದರೆ ಇಲ್ಲ ಹಬ್ಬ ಇದ್ದರೆ ಇನ್ಸ್ಟೆಂಟ್ ಗ್ಲೋ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಗೋಲ್ಡನ್ ಫೇಶಿಯಲ್ ಮಾಡಿಸ್ತೀವಿ. ಅದು ತುಂಬಾ ಕಾಸ್ಟ್ಲಿ ಇರುತ್ತೆ ಮತ್ತು ಅದು 3 ದಿನ ಇಲ್ಲ 4 ದಿನ ಅಷ್ಟೇ ಗ್ಲೋಯಿಂಗ್ ತೋರಿಸುತ್ತೆ ಅಷ್ಟೇ. ನಮ್ಮ ಫೇಸ್ ಡಲ್ ಆಗುತ್ತೆ. ಡಲ್ ಆಗೋದೊಂದೇ ಅಲ್ಲ, ಹಾಗೆ ಅದು ಸ್ವಲ್ಪ ಸ್ವಲ್ಪ ಹೋಗ್ತಾ ಇದ್ದಂಗೆ ನಮ್ಮ ಫೇಸ್ ಒಂಥರ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಷ್ಟು ನಮ್ಮ ಫೇಸ್ ಬ್ಲೀಚ್ ಆಗಿರುತ್ತೆ ಇದರಿಂದ. ಇವತ್ತು ಹೇಳುವಂತಹ ಗೋಲ್ಡನ್ ಫೇಸ್ ನ್ಯಾಚುರಲ್ ಆದಂತಹ ಪದಾರ್ಥಗಳಿಂದ ತಯಾರು ಮಾಡುವಂತಹ ಗೋಲ್ಡನ್ ಫೇಶಿಯಲ್ ಆಗಿದೆ. ಇದು ತುಂಬಾ ಸಿಂಪಲ್ ಅಷ್ಟೇ, ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಇದರಲ್ಲಿ ಫೇಸ್ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ. ಇದರಲ್ಲಿ ತುಂಬಾ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೆ ಲಾಂಗ್ ಟೈಮ್ ಕಳೆ ಇರುತ್ತೆ ಮತ್ತು ಗ್ಲೋಯಿಂಗ್ ಇರುತ್ತೆ. ಯಾರ ಮುಖದಲ್ಲಿ ಪಿಂಪಲ್ ಕಲೆ ಇರುತ್ತೆ, ಕಪ್ಪು ಕಲೆ ಇರುತ್ತೆ ಮತ್ತು ಪಿಗ್ಮೆಂಟೇಷನ್ ಇದ್ರೂ ಕೂಡ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇದರಲ್ಲಿ ಓಪನ್ ಪೋರ್ಸ್ ಯಾರಿಗೆ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ. ಹಾಗಾದರೆ ಈ ಸೂಪರ್ ಆದಂಥ ಗೋಲ್ಡನ್ ಫೇಶಿಯಲ್ ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಇವಾಗ ಫಸ್ಟ್ ಕ್ಲೆನ್ಸಿಂಗ್ ಮಾಡಬೇಕು. ಕ್ಲೆನ್ಸಿಂಗ್ ಮಾಡಬೇಕಾದ್ರೆ ಇವಾಗ ನಮಗೆ ರಾ ಮಿಲ್ಕ್ ಬೇಕು, ಅಂದರೆ ಕಾಯಿಸಿದ ಹಾಲು, ಕಾಯಿಸಿರಬಾರ್ದು, ಆ ಹಾಲು ತೊಗೊಳ್ಬೇಕು. ಮತ್ತು ಇದು ರಾ ಮಿಲ್ಕ್ ಇಲ್ಲ ಅಂದರೆ ಪರವಾಗಿಲ್ಲ, ಕಾಯಿಸಿರ್ತೀವಲ್ಲ ಆ ಹಾಲು ಬೇಕಾದ್ರೂ ತೊಗೊಳ್ಬೋದು. ಆದರೆ ಆ ಹಾಲು ಎಷ್ಟಂದರೆ ಒಂದು 3 ಸ್ಪೂನ್ ಇಲ್ಲ 4 ಸ್ಪೂನ್ ತೊಗೊಳ್ಬೇಕು ಕ್ಲೆನ್ಸಿಂಗಿಗೆ. ರಾ ಮಿಲ್ಕ್ ಇದ್ರೇ ಬೆಟರ್, ಅಂದರೆ ಇದು ಎಫೆಕ್ಟಿವ್ ಕೊಡಲ್ಲ. ಯಾವುದು ಕಾಯಿಸಿರ್ತೀವಲ್ಲ ಆ ಹಾಲು ಅಷ್ಟೇ ಎಫೆಕ್ಟಿವ್ ಕೊಡಲ್ಲ. ರಾ ಮಿಲ್ಕ್, ಆದಷ್ಟು ರಾ ಮಿಲ್ಕ್ ಇಟ್ಕೊಂಡು ನೀವು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಹಾಲಿನ ಮುಖದಲ್ಲಿರುವ ಡಸ್ಟನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಟಾಗಿ ಬ್ಲೀಚ್ ಮಾಡುವಂತಹ ಶಕ್ತಿ ಈ ಹಾಲಲ್ಲಿದೆ. ಯಾರಿಗೆ ಪೋರ್ಸ್ಗಳಾಗಿರುತ್ತೆ ಅಂಥವರಿಗೆ ಆಳದಲ್ಲಿರುವ ಕೊಳೆಯನ್ನು ತೆಗೆದು ಹಾಕಲು ಈ ಮಿಲ್ಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ಬಿಂಗಿಗೂ ಇವಾಗಲೇ ನಾವು ತಯಾರು ಮಾಡಿ ಎಲ್ಲದನ್ನು ಇಟ್ಕೊಳ್ಳೋಣ. ಫಸ್ಟೇ ಒಂದು ಕ್ಲೆನ್ಸಿಂಗಿಗೆ ನಾನು ಒಂದು ರಾ ಮಿಲ್ಕ್ ತೊಗೊಂಡಿದ್ದೀನಿ. ಇವಾಗ ಸ್ಕ್ರಬ್ಬಿಂಗಿಗೆ ನಾನು ಇವಾಗ ಒಂದು ಬೌಲ್ ತೊಗೊಳೋಣ ಫಸ್ಟು. ಅದಕ್ಕೆ ಅದು ಇವಾಗ ನಮಗೆ ಸ್ಕ್ರಬ್ಬಿಂಗಿಗೆ ಅಂದರೆ ನಮಗಿದು ಸ್ಕ್ರಬ್ ಮಾಡ್ಕೊಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು ಸ್ಕ್ರಬ್ಬಿಂಗಿಗೆ. 1 ಸ್ಪೂನ್ ಜೇನುತುಪ್ಪ ತೊಗೊಳ್ಳೋಣ. ಜೇನುತುಪ್ಪ ತೊಗೋತೀನಿ, 1 ಸ್ಪೂನ್ ಜೇನುತುಪ್ಪ. ಈ ಜೇನುತುಪ್ಪ ನಮ್ಮ ಫೇಸ್ಗೆ, ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಈ ಜೇನುತುಪ್ಪ ಯಾರಿಗೆ ಪಿಗ್ಮೆಂಟೇಷನ್ ಇರುತ್ತೆ, ಹಾಗೆ ಮುಖ ಯಾರಿಗೆ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಏನು ಕಲೆಗಳಿರುತ್ತೆ ಅಂಥವರು ಡೈಲಿ ಕೂಡ ಈ ಜೇನುತುಪ್ಪ ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಕ್ರಮೇಣವಾಗಿ ಮುಖ ವೈಟ್ ಗ್ಲೋಯಿಂಗ್ ಆಗ್ತಾ ಬರುತ್ತೆ. ಜೇನುತುಪ್ಪ ಪ್ರಕೃತಿಯಲ್ಲಿ ಸಿಗುವಂತಹ ಅತ್ಯಂತ ಅಮೂಲ್ಯವಾದ ಅಮೃತ ಅಂತಲೇ ಹೇಳ್ಬೋದು. ಜೇನುತುಪ್ಪ ಎಷ್ಟು ಪ್ಯೂರ್ ಆಗಿರುತ್ತೆ ಅಂದರೆ ಈ ಜೇನುತುಪ್ಪ ನಮ್ಮ ಸ್ಕಿನ್ಗೆ ಆಗಲಿ ನಮ್ಮ ದೇಹಕ್ಕಾಗಲಿ ಇದನ್ನು ನಾವು ತಗೋತಾ ಬಂದರೆ ನಮ್ಮ ಬಣ್ಣ ಕೂಡ ತಿರುಗಿಸುತ್ತೆ. ಅಂದರೆ ನಮ್ಮ ಬಣ್ಣ ಕೂಡ ಚೇಂಜ್ ಆಗ್ತಾ ಬರುತ್ತೆ. ತುಂಬ ಒಳ್ಳೆಯದು ನಮ್ಮ ಫೇಸ್ಗಾಗಲಿ ದೇಹಕ್ಕಾಗಲಿ. ಈ ಜೇನುತುಪ್ಪ ತುಂಬಾ ಒಳ್ಳೆಯದು. ನಮ್ಮ ಬಣ್ಣ ಚೇಂಜ್ ಮಾಡುವಂತಹ ಗುಣ ಈ ಜೇನುತುಪ್ಪದಲ್ಲಿದೆ. ನೆಕ್ಸ್ಟ್ ಅಂದರೆ 1 ಸ್ಪೂನ್, ನಾನು ಸ್ಕ್ರಬ್ಬಿಂಗಿಗೆ 1 ಸ್ಪೂನ್ ಜೇನುತುಪ್ಪ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಜೇನುತುಪ್ಪ ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಜೇನುತುಪ್ಪಕ್ಕೆ ಇವಾಗ ಸಕ್ಕರೆ ಪುಡಿ, 1 ಸ್ಪೂನ್ ಸಕ್ಕರೆ ಪುಡಿ, ನಾನು ಸಕ್ಕರೆ ಪುಡಿ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಸ್ಪೂನ್ ಸಕ್ಕರೆ ಪುಡಿ. ಇದಕ್ಕೆ ಇದು 1 ಸ್ಪೂನ್ ಸಕ್ಕರೆ ಪುಡಿ ಹಾಕ್ಕೊಳ್ಬೇಕು. ಈ ಸಕ್ಕರೆ ಪುಡಿ ನಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಿಂಬೆ ರಸ 1 ಸ್ಪೂನ್ ಹಾಕಬೇಕು. 1 ಸ್ಪೂನ್ ನಿಂಬೆ ರಸ. ಇದಕ್ಕೆ ಇವಾಗ 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ಪೂನ್ ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಸ್ಕ್ರಬ್ಬಿಂಗಿಗೆ. ಯಾರಿಗೆ ನಿಂಬೆಹಣ್ಣಿನ ರಸ ಸೂಟ್ ಆಗೋದಿಲ್ವೋ ಅವ್ರು ಬೇಕಾದ್ರೆ ಟೊಮೆಟೊ ಜ್ಯೂಸ್ ಬೇಕಾದ್ರೆ ತೊಗೊಳ್ಬೋದು ನೀವು, ಆಗುತ್ತೆ, ಪರವಾಗಿಲ್ಲ.
ಲೆಮನ್ ಜ್ಯೂಸ್ ತೊಗೊಂಡಿದ್ದೀವಿ. ಈ ಲೆಮನ್ ಜ್ಯೂಸ್ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಇದು ಪ್ಯೂರ್ಲಿ ನ್ಯಾಚುರಲ್ ಆಗಿ ನಮ್ಮ ಫೇಸ್ನ ಬ್ಲೀಚ್ ಮಾಡುತ್ತೆ. ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಅದು ಸೆನ್ಸಿಟಿವ್ ಸ್ಕಿನ್ ಬಿಟ್ಟು ಇನ್ನೆಲ್ಲ ಸ್ಕಿನ್ನವ್ರು ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸ್ಕ್ರಬ್ ಮಾಡಲಿಕ್ಕೆ, ನಮ್ಮ ಫೇಸ್ ಪಾಲಿಷ್ ಮಾಡೋದಕ್ಕೆ, ಹಾಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಮತ್ತೆ ಪಕ್ಕದಲ್ಲಿಡೋಣ. ಇವಾಗ ಮತ್ತೆ ಗೋಲ್ಡನ್ ಫೇಶಿಯಲ್ಗೆ, ಫೇಸ್ ಪ್ಯಾಕಿಗೆ ಯಾವುದು ಇಂಗ್ರೀಡಿಯೆಂಟ್ಸ್ ಮತ್ತೆ ಹಾಕ್ತೀನಿ ಅದನ್ನು ಇವಾಗ ನೋಡ್ಕೊಂಡು ಬರೋಣ. ಇದಕ್ಕೆ ಇವಾಗ ಮತ್ತೆ ಫೇಸ್ ಪ್ಯಾಕಿಗೆ 1 ಸ್ಪೂನ್ ಜೇನುತುಪ್ಪ ಮತ್ತೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಲೆಮನ್ ಹಾಕೋಣ. ಈ ಲೆಮನ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದಕ್ಕೊಂದು ಸ್ಪೂನ್ ಮೊಸರು ಹಾಕೊಳ್ಳೋಣ. ಪ್ಯಾಕೆಟ್ ಮೊಸರು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ಪೂನ್ ಮೊಸರು ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ಬಂದು ಕೊಬ್ಬರಿ ಎಣ್ಣೆ ಹಾಕೋಣ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋಣ. ನಾನು ಇದಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಆಲ್ಮಂಡ್ ಆಯಿಲ್, ಇದು ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಆಲ್ಮಂಡ್ ಆಯಿಲ್ ಕೂಡ ಹಾಕ್ಬೋದು. ಈ ಕೊಬ್ಬರಿ ಎಣ್ಣೆ ಯಾಕೆ ಹಾಕೋತೀವಿ ಅಂತ ಹೇಳಿದ್ರೆ, ನಮ್ಮ ಫೇಸ್ ಮಾಯ್ಶ್ಚರೈಸ್ ಆಗಿ ಹೆಲ್ಪ್ ಮಾಡುತ್ತೆ ಈ ಕೊಬ್ಬರಿ ಎಣ್ಣೆ. ನೆಕ್ಸ್ಟ್ ಇದಕ್ಕೆ ಅರಿಶಿಣ ಹಾಕೋಣ. 1/4 ಸ್ಪೂನ್ ಅರಿಶಿಣ, ಕಸ್ತೂರಿ ಅರಿಶಿಣ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಸ್ಪೂನ್ ಅರಿಶಿಣ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಅರಿಶಿಣ ಹಾಕ್ಕೊಂಡಿದ್ದೀನಿ. ಈ ಅರಿಶಿಣ ತುಂಬ ಒಳ್ಳೆಯದು. ಇದು ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಈ ಅರಿಶಿಣ. ಯಾರು ಸ್ವಲ್ಪ ಲೈಟ್ ಕಲರಲ್ಲಿ ಇರ್ತಾರೋ ಅವರು ಈ ಅರಿಶಿಣ ಪುಡಿನ ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡ್ತಾ ಬಂದರೆ ಅವರು ಸ್ವಲ್ಪ ಒಂದು ಶೇಡಲ್ಲಿ ವೈಟ್ ಕಾಣ್ತಾ ಬರ್ತಾರೆ. ಈ ಗೋಲ್ಡನ್ ಫೇಶಿಯಲ್ ಹೇಳುವಂಥ ಹಾಗೆ ನಮ್ಮ ಮುಖದಲ್ಲಿರುವ ಕಲೆಗಳನ್ನು ಕಡಿಮೆ ಮಾಡುವ ಗುಣ ಈ ಅರಿಶಿಣ ಪುಡಿಯಲ್ಲಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಫೇಸ್ ಪ್ಯಾಕಿಗೋಸ್ಕರ ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಮಾಡಿದ್ರು ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು, ನಿಮ್ಮ ಇಷ್ಟ. ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ, ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫೇಸ್ ಪ್ಯಾಕ್. ನಾನು ಇದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ. ನೀವು ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಕೊಂಡವರು ಅರ್ಧ ಸ್ಪೂನ್ ಬೇಕಾದ್ರೆ ಹಾಕೊಳ್ಬೋದು, ಇಲ್ಲ 1 ಸ್ಪೂನ್ ಬೇಕಾದ್ರೆ ಕಡಲೆ ಹಿಟ್ಟು ಯೂಸ್ ಮಾಡಬಹುದು ನೀವು. ಈಗ ನಾವು ಫೇಸ್ ಪ್ಯಾಕಿಗೆ ಎಲ್ಲ ರೆಸಿಪಿ ಎಲ್ಲ ನಾವು ತಯಾರು ಮಾಡಿ ಹಾಕಿ ಇಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಈಗ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಈ ಕ್ಲೆನ್ಸಿಂಗಿಗೆ ನಾನು ರಾ ಮಿಲ್ಕ್ ತೊಗೊಂಡಿದ್ದೀನಿ. ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಕ್ಲೆನ್ಸಿಂಗ್ ಆಯಿತು. ಇದನ್ನು ಒಂದು 3 ಮಿನಿಟ್ಸ್ ಮಾಡ್ಕೊಳ್ಳಿ. ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಸ್ಕ್ರಬ್ಬಿಂಗ್. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಇವಾಗ ಸ್ಕ್ರಬ್ಬಿಂಗ್ ಅದೇ ಇದಕ್ಕೆ ನಿಂಬೆ ರಸ, ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಗ್ ಬಾಸ್ ನಡೀತಿದೆ. ನಿನ್ನೆ ರಾತ್ರಿ ನಾವು ನೋಡಲಿಲ್ಲ, ಸುದೀಪ್ ಸರ್ ಬಂದಿರೋದು. ಇವಾಗ ಹಾಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ಇದನ್ನು ಮಾಡ್ತಾಯಿದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನಾವು ಒಂದಿನ ಮಿಸ್ ಮಾಡಲ್ಲ ಬಿಗ್ ಬಾಸ್ನ. ಅದು ಸುದೀಪ್ ಸರ್ ಅಂತ ಬರೋ ಟೈಮಲ್ಲಂತೂ ನಾನು ಮಿಸ್ ಮಾಡೋ ಚಾನ್ಸೇ ಇಲ್ಲ. ಆದರೆ ನಿನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಸ್ವಲ್ಪ ಹುಷಾರಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಬಿಗ್ ಬಾಸ್ ನೋಡಲಿಲ್ಲ. ಇವಾಗ ಹಾಕಿದ್ದಾರೆ ಸಂಜೆ. ಅದೇ ಗೊತ್ತಲ್ಲ, ಸಂಡೇ ಫುಲ್ ಡೇ ಅದೇ ನನ್ನ ಫುಲ್ಲು ಖುಷಿ. ಅವಾಗ ಏನು ಬಿಗ್ ಬಾಸ್ ಡೈಲಿ ಅಂತೀನಿ, ಸಾರಿ, ಸಂಡೇ ಫುಲ್ ಡೇ ಬಿಗ್ ಬಾಸ್ ಬರ್ತಾ ಇರತ್ತೆ. ನಾನು ಯಾವ ಚಾನಲ್ಲು ಹಾಕೋಣಲ್ಲ, ಬರೀ ಬಿಗ್ ಬಾಸ್ ಅಷ್ಟೇ. ಅದಕ್ಕೆ ಡೋರ್ ಓಪನ್ ಮಾಡ್ಕೊಂಡು ಕೇಳಿಸ್ಕೊತ ಕೂತಿದ್ದೀನಿ, ಸ್ಕ್ರಬ್ ಮಾಡ್ಕೊತ. ನೀವು ಮಿಸ್ ಮಾಡ್ಕೊಳಕ್ಕಾಗಲ್ಲಪ್ಪ. ನಾನಂತೂ 1 ಸೀಸನ್ನು ಕೂಡ ನಾನು ಮಿಸ್ ಮಾಡಲಿಲ್ಲ ಬಿಗ್ ಬಾಸ್. ಇವತ್ತು ಸಂಜೆ ನಾನು ನೋಡ್ಬೇಕಂತನೂ ಇದ್ದೆ. ಪುಣ್ಯ ಅಡ್ವರ್ಟೈಸ್ ಬಂತು. ಅಷ್ಟೊಳಗೆ ಸ್ಕ್ರಬ್ ಮಾಡಿಕೊಂಡು ತಕ್ಷಣ ಓಡೋಗ್ತೀನಲ್ಲ ನೋಡೋದಕ್ಕೆ, ಬಿಗ್ ಬಾಸ್ ನೋಡೋದಕ್ಕೆ. ನಿಜ, ನನಗೆ ಸ್ವಲ್ಪನೂ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಡೈಲಿ ನೋಡಬೇಕು. ಏನೋ ಹೇಳ್ತಾ ಇದ್ದಾರೆ ಸುದೀಪ್ ಸರ್, ಯಾರಿಗೋ ಕ್ಲಾಸ್ ತಗೊತಿದ್ದಾರೆ.
ಗೊತ್ತಾಗಲಿಲ್ಲ. ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಕೊಂಡು ಒಂದು 3 ಮಿನಿಟ್ಸ್ 3 ಮಿನಿಟ್ಸ್ ಮಾಡ್ಕೊಳ್ಳಿ ಸ್ಕ್ರಬ್. ನೆಕ್ಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್. ಅಲ್ಲಿ ತನಕ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಹಂಗೆ ಒಂಚೂರು ಬಿಗ್ ಬಾಸ್ ಕೂಡ ನೋಡ್ಕೊಂಡು ಬರ್ತೀನಿ. ಆಮೇಲೆ ಮತ್ತೆ ನಾನು ಸಿಗ್ತೀನಿ ಫೇಸ್ ಪ್ಯಾಕ್ ಮಾಡ್ಕೊಳೋ ಟೈಮಲ್ಲಿ. ಇದನ್ನು ಹೆಂಗೂ ಒಂದು 3 ಮಿನಿಟ್ಸ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಬರ್ತೀನಿ, ಒಂಚೂರು ಬಿಗ್ ಬಾಸ್ ನೋಡಿಕೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಒಂಚೂರು ನೋಡ್ಕೊಂಡು ಬರ್ತೀನಿ ಆಯಿತಾ. ಪ್ಲೀಸ್ ನೋಡಿಲ್ಲ, ಅದಕ್ಕೋಸ್ಕರ ಇವಾಗ ನೋಡ್ಕೊಂಡ್ಬರ್ತೀನಿ ಚೂರು. ಮತ್ತೆ ಬಂದೆ ಬಿಗ್ ಬಾಸ್ ಚೂರು ನೋಡ್ಕೊಂಡ್ಬಿಟ್ಟು ಮತ್ತೆ ಬಂದೆ. ಅಲ್ಲಿಗ ಅಡ್ವರ್ಟೈಸ್ ನಡೀತಿದೆ. ಇವಾಗ ನಾನು ಫಸ್ಟ್ ಕ್ಲೆನ್ಸಿಂಗ್ ಮಾಡಿಕೊಂಡೆ, ಆಮೇಲೆ ಈಗ ಸ್ಕ್ರಬ್ ಮಾಡಿಕೊಂಡೆ. ಸ್ಕ್ರಬ್ ಆದಮೇಲೆ ಇದು ಸ್ಟೀಮ್ ಇಟ್ಕೊಳ್ಬೇಕು. ನಾನು ಸ್ಟೀಮರ್ ಇಟ್ಕೊಂಡ್ರೆ ಇಲ್ಲ, ನಾನಿಲ್ಲಿ ಹೆಂಗೆ ಮಾಡ್ಕೊಂಡಿದ್ದೇನೆ ಅಂದರೆ ಮತ್ತೆ ಯಾರು ಎದ್ದೋಗ್ತಾರೆ ಅಂತ ಹೇಳಿಬಿಟ್ಟು ಈಗ ಒಂದು ಬಿಸಿನೀರು ಇಟ್ಕೊಂಡಿದ್ದೇನೆ. ಬಿಸಿನೀರು ಇಟ್ಕೊಂಡು ಒಂದು ಬಟ್ಟೆ ನೆನೆಸ್ಕೊಂಡು ನೀರು ಹೋಯ್ತಲ್ಲಿ, ಅದಕ್ಕೆ ಹೋಯ್ತಲ್ಲಿ. ಬಿಸಿನೀರಿಗೆ ನೆನೆಸ್ಕೊಂಡ್ಬಿಟ್ಟು ಈಗ ಫೇಸಿಗೆ ಹಿಂಗೆ ಇಟ್ಕೊತೀನಿ. ನೀವು ಸ್ಟೀಮರಲ್ಲಿ ಇಟ್ಕೊಳ್ಳಿ, ಇಲ್ಲ ನೀವು ಇದೇ ರೀತಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಬೇಗ ಸ್ಟೀಮರ್ ಇಟ್ಕೊಂಡ್ಬಿಟ್ಟು ಹೋಗಬೇಕು, ಫೇಸ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಪಟ್ಟ ಹೋಗ್ತೀನಿ. ಯಾಕಂದರೆ ಅಲ್ಲಿ ಮತ್ತೆ ಬಿಗ್ ಬಾಸ್ ನಡೀತಿದೆ, ನಾನು ನೋಡಬೇಕು. ಸ್ಟೀಮ್ ತೊಗೊಂಡೆ. ಇವಾಗಲ್ಲಿ ಬಿಗ್ ಬಾಸಲ್ಲಿ ಶಿಶಿರ್ಗೆ ಮತ್ತು ಐಶುಗೆ ಮೋಕ್ಷಿತಂಗೆ ಚೆನ್ನಾಗಿ ಕ್ಲಾಸ್ ತೊಗೊತಿದ್ದಾರೆ, ತೊಗೊಳ್ಬೇಕು. ಹಾಗೆಯೇ ಇವಾಗ ನೆಕ್ಸ್ಟ್ ಇವಾಗ ಅಡ್ವರ್ಟೈಸ್ ಆದಮೇಲೆ ಯಾರಿಗೆ ಇವಾಗ ಮಂಜಣ್ಣನಿಗೆ, ಈಗ ಮಂಜಣ್ಣನಿಗೊಂದು ಕ್ಲಾಸ್ ತೊಗೊಳೋದೈತೆ ಸರ್. ನೋಡಬೇಕು ಏನಂತ ತೊಗೊತಾರೆ, ನೋಡಬೇಕು. ಅಲ್ಲಿ ತನಕ ಸ್ಟೀಮ್ ತೊಗೊಂಡೆ. ಇವಾಗ ನೆಕ್ಸ್ಟ್ ಈಗ ಕ್ಲೆನ್ಸಿಂಗ್ ಆಗಲಿ ಸ್ಕ್ರಬ್ಬಿಂಗ್ ಆಗಲಿ ಒಂದು 3 ಮಿನಿಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲೆನ್ಸಿಂಗ್, ಆಮೇಲೆ ಸ್ಕ್ರಬ್ಬಿಂಗ್, ಆಮೇಲೆ ನೆಕ್ಸ್ಟ್ ಸ್ಕ್ರಬ್ ಆದಮೇಲೆ ಸ್ಟೀಮ್ ಇಟ್ಕೊಳ್ಳಿ. ನಾನು ಬಟ್ಟೆಲಿ ಸ್ಟೀಮ್ ಇಟ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ಪ್ಯಾಕ್ ಆಯಿತಾ. ನಾನು ಫೇಸ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಅಲ್ಲೋಗಿ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಸರಿ, ಏನಲ್ಲಿ ಯಾರಿಗೆ ಈಗ ನೆಕ್ಸ್ಟ್ ಮಂಜು ಕ್ಲಾಸ್ ತೊಗೊಳೋದೈತೆ. ಫೇಸ್ ಪ್ಯಾಕ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಒಂದು ½ ಬಿಟ್ಕೊಂಡು ನಾನು ಇಲ್ಲಿಗೆ ಮತ್ತೆ ಬರ್ತೀನಿ. ಯಾಕಂದರೆ ಅಷ್ಟೊತ್ತಿಗೆ ನಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಆಯಿತಾ. ಮಿಕ್ಸ್ ಮಾಡಿಕೊಂಡೆ. ಫೇಸ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಹೋಗಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇದು ಹಚ್ಕೊಂಡಂಗೂ ಆಯಿತು, ಒಂದು ½ ಬಿಟ್ಕೊಂಡಂಗೂ ಆಯಿತು. ಒಂದು ½ ನಮ್ಮದು ಬಿಗ್ ಬಾಸ್ ನೋಡ್ದಂಗೂ ಆಯಿತು. ಏನಂತೀರಾ? ಯಾರ್ಯಾರು ನೋಡ್ತಾ ಇಲ್ಲ ಬಿಗ್ ಬಾಸ್ ನೋಡಿ. ನನ್ನ ಫೇವ್ರೇಟ್ ಅಂತೂ ಹನುಮಂತು. ನಿಮ್ಮ ಫೇವ್ರೇಟ್ ಯಾರು? ನಾನು ಹನುಮಂತಗೋಸ್ಕರನೇ ಬಿಗ್ ಬಾಸ್ ನೋಡೋದು. ಮತ್ತು ನಮ್ಮ ಸುದೀಪ್ ಸರ್ಗೋಸ್ಕರ ಸ್ಯಾಟರ್ಡೆ ಸಂಡೇ ಯಾವಾಗ ಆಗುತ್ತೋ ಅಂತ ನಾನು ಕಾಯ್ತಿರ್ತೀನಿ. ಇದ್ರ ಬಗ್ಗೆ ಎಲ್ಲ ನಾನು ಹೇಳಾಗಿದೆ, ಇನ್ನೇನು ಅದ್ರ ಬಗ್ಗೆ ನಾನೇನು ಹೇಳೋಂಥದ್ದಿಲ್ಲ ಇವಾಗ ಸದ್ಯಕ್ಕೆ. ಇವಾಗ ಏನೇ ಇದ್ದರೂ ನಾನು ಫುಲ್ಲು ಬಿಗ್ ಬಾಸ್ ಮಾಡಲಿದ್ದೀನಿ. ನಾನೀಗ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾ ಇರೋಣ ಅನ್ನಂಗೆ ಆಗ್ಬಿಟ್ಟೈತೆ. ಯಾಕಂದರೆ ಸ್ಯಾಟರ್ಡೆ ಸಂಡೇ ನಾನು ಯಾವತ್ತೂ ಯಾವ ಎಪಿಸೋಡ್ ಕೂಡ ನಾನು ಮಿಸ್ ಮಾಡ್ಕೊಳಲ್ಲ. ಆದರೆ ನಿನ್ನೆ ನಾವು ಬರೋದೇ ಒಂದು ನೈಟ್ 10 ಆಗಿತ್ತು. ಮನೆಗೆ ಬರೋತ್ತಿಗೆ 10 o'clock ಆಗಿತ್ತು. ಅದಕ್ಕೆ ನಿನ್ನೆ ನನಗೆ ನೋಡೋದಕ್ಕಾಗಿಲ್ಲ. ನಾನಿವಾಗ ಇದು ಸರಿಯಾಗೂ ಹಚ್ಕೊತೀನಿಲ್ಲ, ಯಾಕಂದರೆ ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಅದಕ್ಕೆ ಪ್ಯಾಕ್ ಹಚ್ಕೊಂಡು ಒಂದು ½ ಅಲ್ಲಿ ಕೂತ್ಕೊಂಡು ಇದರಲ್ಲಿ ಡ್ರೈ ಆದಂಗೂ ಆಗುತ್ತೆ,
ಕೇಳಿಸ್ತಿದೆಯಾ ಟಿ ವಿ ಸೌಂಡು? ಅಡ್ವರ್ಟೈಸ್ ಬರ್ತಾ ಇದೆ. ಅಯ್ಯೋ ಬೇಗ ಹೋಗ್ಬೇಕು, ಬೇಗ ಹಚ್ಕೊಂಡು ಬಿಗ್ ಬಾಸ್ ನೋಡಬೇಕು. ನನ್ನ ಗಂಡ ನನಗೆ ಬೈತಾ ಇರ್ತಾರೆ, ಏನಂಗೆ ಸಾಯ್ತಾ ಇರ್ತೀಯ ಬಿಗ್ ಬಾಸ್ ನೋಡೋದಕ್ಕೆ ಅಂದೆ. ನಮ್ಮ ಮನೇಲಿ ನಮ್ಮ ಪಪ್ಪ ಅಂತಾರೆ, ಹೇಳ್ದು ಶುರು ಇಲ್ಲಿ ಬಿಗ್ ಬಾಸ್ ಅಂದ್ಕೊಂಡು. ಇಲ್ಲಿ ನನ್ನ ಗಂಡ, ಅಲ್ಲಿ ನಮ್ಮಪ್ಪ. ನಾನಿವಾಗ ಫೇಸ್ ಪ್ಯಾಕ್ ಹಚ್ಕೊಂಡು, ಅಯ್ಯೋ ಶುರು ಬಂದೆ. ಟಿ ವಿ ಕರೀತಿದೆ ನನಗೆ, ಬಿಗ್ ಬಾಸ್ ಶುರು ಬಾ ಮತ್ತೆ ನೋಡೋಕ್ಕೆ ಅಂದೆ. ಸ್ವಲ್ಪ ಸೌಂಡ್ ಇಟ್ಟು ಬರಬೇಕಿತ್ತು. ಏನಕ್ಕೋ ಕ್ಲಾಪ್ ಆಗ್ತಾ ಇದ್ದಾರಲ್ಲ, ಏನಕ್ಕೆ? ಏನು? ಓ ಶಿಶಿರ್ ಬರ್ಡೇ, ಓಕೆ. ಹಾಂ, ವಿಶ್ ಮಾಡ್ತಿದ್ದಾರೆ ಶಿಶಿರ್ಗೆ. ಹಾಂ, ಫೇಸ್ ಪ್ಯಾಕ್ ಆಯಿತು, ಫೇಸ್ ಪ್ಯಾಕ್ ಆಗ್ದು. ನಾನಿವಾಗ ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಅಲ್ಲಿದ್ದಾಗ ಸ್ವಲ್ಪ ಬಿಗ್ ಬಾಸ್ ನೋಡ್ಕೊಂಡು ಬರ್ತೀನಿ. ಯಾಕಂದರೆ ಫ್ರೆಂಡ್ಸ್ ಫೇಸ್ ಮಾಡ್ಕೊಂಡು ಬಂದಿದ್ದೀರಿ, ಬಿಗ್ ಬಾಸ್ ಕೂಡ ನೋಡ್ಕೊಂಡು ಬಂದೆ. ಇವಾಗ ರಜತೆಗೂ ಧನರಾಜಿಗೂ ಕ್ಲಾಸ್ ತೊಗೊತಾ ಇದ್ದಾರೆ. ಹಾಂ, ಆಯ್ತಲ್ಲ, ನಾನು ಬಿಗ್ ಬಾಸ್ ನೋಡಿದ್ದು ಆಯಿತು. ಹಾಗೆ ಕ್ಲೆನ್ಸಿಂಗ್, ಸ್ಕ್ರಬ್ಬಿಂಗ್ ಮತ್ತು ಫೇಸ್ ಪ್ಯಾಕ್ ಎಲ್ಲ ಮುಗೀತು. ಇದನ್ನು ನೀವು ವಾರಕ್ಕೊಂದ್ಸತಿ ಇಲ್ಲ 15 ದಿನಕ್ಕೆ ಒಂದು ಸತಿ ಮಾಡ್ಕೊಳ್ಳಿ ಗೋಲ್ಡನ್ ಫೇಶಿಯಲ್. ಇವಾಗ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ಎಲ್ಲ ಮುಖನ ಶೈನಿಂಗ್ ಸ್ವಲ್ಪ ಪರವಾಗಿಲ್ಲ ನಂಗೆ ಕಾಣ್ತಾ ಇದೆ. ನಿಮಗೆ ಇನ್ನೂ ಯೂಸ್ ಆಗುತ್ತೆ, ನನಗೆ ಅಷ್ಟು ಯೂಸ್ ಆಗೋಲ್ಲ. ಯಾಕಂದರೆ ಹೇಳಿದ್ನಲ್ಲ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರುತ್ತೆ ಅಂತ ನನ್ನ ಫೇಸಿಗೆ ಏನೇ ಮಾಡಿದ್ರೂ ಸೂಟ್ ಆಗೋಲ್ಲ. ನೀವು ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದೊಂದೇ ನಾನು ಟಿಪ್ಸ್ ಹೇಳ್ತಾ ಇರ್ತೀನಿ. ನೀವು ಚೆನ್ನಾಗಿ ಮಾಡ್ಕೊಳ್ಳಿ, ನಿಮ್ಮ ಫೇಸ್ ಚೆನ್ನಾಗಿ ಇಟ್ಕೊಳ್ಳಿ. ನಾನು ಹಿಂಗೆಲ್ಲ ಮಾಡ್ಕೊಂಡು ಸ್ವಲ್ಪ ನನ್ನ ಫೇಸು ನಾನು ಚೆನ್ನಾಗಿ ಇಟ್ಕೊತೀನಿ ಫ್ರೆಂಡ್ಸ್. ಈಗ ಇಲ್ಲಿ ತನಕ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.